ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವರು ನನ್ನ ಧರ್ಮಪತ್ನಿ, 16 ವರ್ಷಗಳ ರಿಲೇಶನ್ಶಿಪ್. ಇವರು ಬಂದ್ಬಿಟ್ಟು ಚಿಗುರುಮೀಸೆ ಹಾಯ್ದ ಮಿಸ್ಟರ್ ಹಮ್ದಾನ್. ಇವರು ಇತ್ತೀಚಿನ ದಿನಗಳಲ್ಲಿ ಈ ಕೀಬೋರ್ಡ್ನ ಪ್ಲೇ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಲ್ಲಿ ತಮ್ಮ ಗಮನ ಎಲ್ಲ ಇದಕ್ಕೆ ಹರಿಸ್ತಾ ಇದ್ದಾರೆ. ಅವರು ನಿಮಗೋಸ್ಕರ ಒಂದು ಸಣ್ಣ ಒಂದು ಟ್ಯೂನನ್ನು ಇವಾಗ ಬಜಾಯಿಸಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವರು ಕೂಡ ಒಳ್ಳೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅಂತ ಹಾರೈಸಿ. ಅದೇ ರೀತಿ ನಮ್ಮ ಈ ಶ್ರೀಕೃಷ್ಣ ಭಕ್ತೆ ಆದ್ಯ ಇದ್ದಾರೆ. ನಮಸ್ಕಾರ ಹೇಳಿ. ಹಾಂ. ಸೊ ಈ ಕೃಷ್ಣ ಸುಂದರಿ ಗೊತ್ತಲ್ಲ, ರಗಡ್ ರಂಗಮ್ಮ. ನನಗೆ ಇವತ್ತಿಂದ 7 ದಿನಗಳ ಕಾಲ ರಜೆ ಇದೆ. ನನ್ನ PL ಅವೈಲ್ ಆಗಿದೆ. ಸೊ ನಾನು ಈ 7 ದಿನಗಳನ್ನು ಪರಿಪೂರ್ಣವಾಗಿ ನನ್ನ ಒಂದು ಪರಿವರ್ತನೆಗಾಗಿ ಉಪಯೋಗಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವ ರೀತಿ ಪರಿವರ್ತನೆ? ಯಾವ ರೀತಿ ಅಂತ ಹೇಳಿದರೆ, ನಾನು ಸಾಕಷ್ಟು ಕಲೀಲಿಕ್ಕಿದೆ, ಸಾಕಷ್ಟು ಕೆಲಸಗಳು ಬಾಕಿ ಇದೆ. ಅದಕ್ಕೋಸ್ಕರನೇ ಈ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿರೋದು. ನೀವು ನಮಗೆ ರಜೆ ಇದ್ದಾಗ ರಜೆ ತಗೊಂಡಿಲ್ಲ. ಒಂದು ನಮಗೆ ಸರ್, ಮ್ಯಾನೇಜರ್ ಸರ್ ನಮಸ್ಕಾರ. ನನ್ನ ಕೆಲಸದ ರೀತಿ ಆ ಥರ ಇದೆ. ನಿಮಗೆ ರಜೆ ಇದ್ದಾಗ ನನಗೆ ರಜೆ ತಗೊಳ್ಲಿಕ್ಕೆ ಆಗಲ್ಲ. ನನ್ನ ರಜೆ ಅಂತ ಹೇಳ್ಬೇಕಾದ್ರೆ ಇವ್ರ ಕೆಲಸನ ನನಗೆ ಅಲಾಟ್ ಮಾಡಿ ಆಗಿದೆ ಆಲ್ರೆಡಿ. ಇದು ಫಿಶ್ ಇದು ಉಂಟಲ್ಲ ಟ್ಯಾಂಕ್, ಅದ್ರದ್ದು ನೀರನ್ನ ಚೇಂಜ್ ಮಾಡಲಿಕ್ಕೆ, ಬೆಡ್ ರೆಡಿ ಮಾಡಲಿಕ್ಕೆ, ಮನೆ ಗುಡಿಸೋದು, ಅಪ್ಪ ಇನ್ನು ಮುಂದೆ ನಿಮ್ಮದೇ ಕೆಲಸ ಅಂತ. ಇವ್ರಿಗೆ ಗೊತ್ತಿಲ್ಲ ಈ 7 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂತ. ನೋಡೋಣ ಎಷ್ಟರ ಮಟ್ಟಿಗೆ ನಾನು ಈ ಸಮಯನ ಉಪಯೋಗಿಸ್ಕೊಳ್ತೀನಿ ಅಂತ. ಮತ್ತು ಇವತ್ತು ನನ್ನ ಜಬಿನಾಗೆ ಇವರ ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಅದೆಂಥದ್ದು ಡೆಪ್ಟೇಷನ್, ಅದೇ 1 ದಿನದ ಮಟ್ಟಿಗೆ ಇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನನ್ನ ಮಗಳು ಕೂಡ ಅದೇ ಇವರ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಇವರು ಕೂಡ ಇನ್ನೊಂದು ಶಾಲೆಗೆ ಬರುವಂಥ ಅವಕಾಶ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ವೈಫ್ ಮತ್ತು ಮಗಳನ್ನು. ಇವ್ರನ್ನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎತ್ತಾಕ್ಬಿಟ್ಟು ನಾವು ಆಚೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಹೇಗೆ ಇರುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ಲಿದ್ದೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಹಮ್ದಾನ್ನ ಸ್ಕೂಲ್ ಬಂದುಬಿಟ್ಟು ನಮ್ಮ ಮನೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ನಾವು ಹೋಗ್ತಿರೋ ಜಾಗಕ್ಕೂ ನಮ್ಮ ಹಮ್ದಾನ್ ಹೋಗ್ತಿರೋ ಜಾಗಕ್ಕೂ ಬೇರೆ ಬೇರೆ ಡೈರೆಕ್ಷನ್ ಇರೋದ್ರಿಂದ ನಾನು ಮೊದಲು ಅಮ್ಮನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಈಗ ವಾಪಸ್ ಮನೆಗೆ ಬಂದು ಇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ ಅಕ್ಕ, ಯಾವಾಗ ಬಂದ್ರಿ? ಓಹೋ, ಬಾ ಜಶವಂತ, ನಡ್ಕೊಂಡ ಹೋಗ್ಬೇಕು. ಬಾರ ಚಾಕ್ಲೇಟ್ ಬೇಕು. ಈ ಶಾಲೆ ಬೇಡವಾ? ಬರಲ್ವಾ? ಮಮ್ಮಿ ಬರಲ್ಲ. ಏನ್ ನಿನ್ನ ಹೆಸರು? ಶಾರ್ವರಿ. ಓ, ಟೀಚರ್ ಬರಲ್ವಾ? ಅಲ್ಲಿ ಬಂದಿದ್ದಾರಲ್ಲ. ಅಮ್ಮ, ಟೀಚರ್ ಎಂತ ಟೀಚರ್? ಜೀವನ ಫಸ್ಟ್ ಗೇರ್ ಹಾಕಿ ಬೇಗ. ಫಸ್ಟ್ ಗೇರ್. ಇನ್ ಬಿಟ್ವೀನ್ ಸ್ಕೂಲ್ಗೆ ಮೊಟ್ಟೆ ತೊಗೊಂಡು ಹೋಗ್ಬೇಕಾಗಿತ್ತು. ಟೌನಿಂದ 1 ಟ್ರೇ ಮೊಟ್ಟೆ ಮತ್ತು 2 ಎಕ್ಸ್ಟ್ರಾ ಮೊಟ್ಟೆಗಳನ್ನ ಕೂಡ ಹಾಕ್ಸ್ಕೊಂಡೆ. ಇವಾಗ ನಾವು ಆ ಒಂದು ಶಾಲೆಗೆ ಹೋಗ್ತಾ ಇದ್ದೀವಿ 1 ದಿನದ ಮಟ್ಟಿಗೆ. ನಮ್ಮ ಮೇಡಮ್ ನೋಡಿ ಹೇಗೆ ಡ್ರೆಸ್ ಮಾಡಿ ರೆಡಿಯಾಗಿ ಬಂದಿದ್ದಾರೆ. ಅವರಿಗೆ ಸ್ವಲ್ಪ ಕೋಪ. ಈಗ ಟೌನ್ ಪಾಸ್ ಆದ್ವಲ್ಲ,
ಅವರಿಗೆ ಹೊಟ್ಟೆ ಹಸ್ದು ಬಿಡ್ತು. ಹೊಟ್ಟೆ ಹಸ್ದಕ್ಕೆ ಏನು ಬೇಕಾಗಿರೋದು? ಲೇಸ್ ಕೊಟ್ರೆ ಹೊಟ್ಟೆ ಹಸಿವು ಹೋಗ್ತದೆ. ಕರೆಕ್ಟಾ? ತೋರಿಸಿ, ಅಲ್ಲಿ ಮುಖ ತೋರಿಸಿ ಅವ್ರದ್ದು. ಅಯ್ಯೋ ಎಷ್ಟು ಮುದ್ದಾಗಿದೆ ಅಲ್ಲ. ನೋಡಿದ್ರಾ, ಕುರ್ಕುರೆ ತಿಂದ್ರೆ ಎಲ್ಲ ಸರಿ ಆಗುತ್ತೆ. ನೋಡಿ, ಇದು ಮೈನ್ ರೋಡ್ ಅಂತಲ್ಲ, ಒಂದು ಒಳಗಿನ ರಸ್ತೆ. ಅಲ್ಲಿಂದ ಕೂಡ ಈ ಶಾಲೆಗೆ ಹೋಗಬೇಕು. ಈ ರಸ್ತೆಯಲ್ಲಿ ಇಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ 1.5 ಕಿಲೋಮೀಟ್ರಲ್ಲಿ ಈ ಸ್ಕೂಲ್ ಇದೆ. ಸೊ ತುಂಬ ಇಂಟೀರಿಯರ್ ಅಂತಲೇ ಹೇಳ್ಬೋದು. ಈ ಅಸ್ಸಾಮಿನ ಒಂದು ಮಹಿಳೆ ಬರ್ತಾ ಉಂಟಲ್ಲ, ಇವರ ಮಗಳನ್ನು ಶಾಲೆಗೆ ಬಿಟ್ಟು ಬರ್ತಾ ಇರೋವಂಥದ್ದು. ಲಾಸ್ಟ್ ಟೈಮ್ ಕೂಡ ಇವರು ಅಲ್ಲಿಗೆ ಬಂದಿದ್ರು. ಸೊ ನಾವೀಗ ಅದೇ ಶಾಲೆಗೆ ಹೋಗ್ತಿದ್ವಿ. ಈ ಶಾಲೆಯಲ್ಲಿ 2 ಅಸ್ಸಾಂ ಮಕ್ಕಳು ಕೂಡ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ತನಕ ಯಾವುದೇ ಬೋರ್ಡ್ ಸಿಕ್ಕಿಲ್ಲ ಶಾಲೆದು. ಇದೇ ಆ ಶಾಲೆ. ಇದೇ ಆ ಶಾಲೆಯ ಗ್ರೌಂಡ್. ಮಕ್ಕಳಲ್ಲಿದ್ದಾರೆ 6 ಮಕ್ಕಳು. 4ನೇ ಕ್ಲಾಸಲ್ಲಿ ಎಷ್ಟು ಮಕ್ಕಳು? 5ನೇ ಕ್ಲಾಸಲ್ಲಿ 2 ಮಕ್ಕಳು. ಸರ್ಕಾರಿ ಶಾಲೆ ಕೇವಲ ಕಟ್ಟಡ ಮಾತ್ರ ಅಲ್ಲ, ಅದೆಷ್ಟೋ ಮನಸ್ಸುಗಳಿಗೆ ಕನಸುಗಳ ಮೊದಲ ಹೆಜ್ಜೆ. ಎಷ್ಟೋ ವಿದ್ಯಾರ್ಥಿಗಳ ಬದುಕಿಗೆ ಅಡಿಪಾಯ ಹಾಕುವ ಶಾಲೆ, ಮನುಷ್ಯರನ್ನಾಗಿ ರೂಪಿಸುವ ದೇವಾಲಯ. ನಾನು ಈ ಮಾತನ್ನು ಪ್ರೈವೇಟ್ ಸ್ಕೂಲ್ಗೆ ಹೇಳೋದಿಲ್ಲ, ಏಕೆಂದರೆ ಅವರು ಬಿಸ್ನೆಸ್ ಪರ್ಪಸ್ಗೆ ಮಾತ್ರ ಸ್ಕೂಲನ್ನು ನಡೆಸ್ತಾ ಇರ್ತಾರೆ. ಕೆಲವೊಂದು ಸಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದಾಗ ತುಂಬ ಬೇಸರ ಅಂತ ಅನಿಸುತ್ತೆ. ಎಂತ ನಿನ್ನ ಹೆಸರು? ಅಸ್ಮಿನ ಎಷ್ಟು ಕ್ಲಿಪ್ ಹಾಕಿದೆ ಇಲ್ಲಿ ತಲೆಯಲ್ಲಿ ಎಷ್ಟು ಕ್ಲಿಪ್ ಹಾಕಿದೆ? ಸೂಪರ್ ಉಂಟಾಯ್ತಾ ಕ್ಲಿಪ್ಸ್ ಎಲ್ಲ. ಬೇಟಿ ಬಾಯ್. ಹೀಗೆ ಸ್ವಲ್ಪ ಹೊತ್ತು ನಾನು ಆ ಸ್ಕೂಲಲ್ಲಿ ಸಮಯ ಕಳೆದು ಜಬೀನವ್ರನ್ನ ಸ್ಕೂಲಿಂದ ಬಿಟ್ಟು ನಾನು ಮನೆ ಕಡೆಗೆ ವಾಪಸ್ ತೆರಳಬೇಕಾದ್ರೆ ನನ್ನ ಒಬ್ಬ ಸ್ನೇಹಿತರು, ಬನ್ನಿ ನಮ್ಮ ಊರಿಗೆ ನೀವು ಬರಲೇ ಇಲ್ಲ, ಒಂದು ಗಳಿಗೆ ಹೋಗಿ ಬರೋಣ, ನಾನು ಹೊಸ ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದರು. ಹಾಗೆ ಅವ್ರ ಜೊತೆಗೆ ಹೋದೆ. ಅವರು ಮೈನ್ ಟೌನಿಂದ ಸುಮಾರು ಒಂದು 11 ಕಿಲೋಮೀಟರ್ ತನಕ ಬಂದಿದ್ದಾರೆ ಅವರ ಈ ನಾಯಿಗೆ ಊಟ ಹಾಕಲಿಕ್ಕೆ. ಈ ವರ್ಷ ನಮ್ಮ ಕೊಡಗಿಗೆ ಮಳೆ ತುಂಬ ಲೇಟಾಗಿ ಬಂತು. ಅದು ಅಲ್ಲದೆ ಜೂನ್ ತಿಂಗಳಲ್ಲಂತೂ ಏನು ಮಳೆನೇ ಇರಲಿಲ್ಲ. ಜುಲೈ ತಿಂಗಳಲ್ಲಿ ಈಗ ಸ್ವಲ್ಪ ಮಳೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಳೆ ಹೊಡಿತು ಅಂತ ಹೇಳಿದ್ರೆ ನಮ್ಮ ಕೊಡಗು ಜಿಲ್ಲೆ ಕಾಶ್ಮೀರನೇ. ಹಾಗೆ ನಮ್ಮ ಸ್ನೇಹಿತರು ಅವರು ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದ ಜಾಗನೆಲ್ಲ ತೋರಿಸ್ಕೊಂಡು ಅವರ ಊರ ಕಡೆಗೆ ನನ್ನ ಕರ್ಕೊಂಡು ಹೋದರು. ನೋಡಿ, ಇವರ ನೆಂಟರಿಷ್ಟರೆಲ್ಲ ಇಲ್ಲೇ ಇರೋದು. ಇಲ್ಲೊಂದು ಸಮುದಾಯ ಭವನ ಇದೆ. ಮನೆಗಳು 50 ಮನೆ ಇದೆ ಅಂತೆ. ಈಗ ಅವರೊಬ್ಬ ರಿಲೇಟಿವ್ ಮನೆಗೆ ಅವರು ಏನೋ ಕಲೆಕ್ಟ್ ಮಾಡಬೇಕಾಗಿತ್ತು. ಹಾಗೆ ಅವ್ರ ಜೊತೆ ನಾನು ಕೂಡ ಹೋದೆ. ಅಲ್ಲಿ ಹೋಗ್ತಾ ಪ್ರತಿಯೊಂದು ಸೀನ್ ಕೂಡ ವಂಡರ್ಫುಲ್ ಆಗಿತ್ತು. ನಮ್ಮ ಕೊಡಗಲ್ಲಿ ಮಳೆನೂ ಚಂದ, ಚಳಿನೂ ಚಂದ, ಅದೇ ರೀತಿ ಬೇಸಿಗೆಯಲ್ಲಿ ಸಿಗುವ ತಂಪು ಚಂದ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಹೀಗೆ ಇವರು ತುಂಬ ಉತ್ಸುಕತೆಯಿಂದ ತಮ್ಮ ಊರಿನ ಬಗ್ಗೆ ತಿಳಿಸ್ತಾ ಹೋದರು. ಹಾಗೆಯೇ ಇವರು ಹೇಳ್ತಾ ಇದ್ರು, ಇವರ ತೋಟದಲ್ಲಿ ಒಂದು ದೊಡ್ಡ ವಾಟರ್ ಫಾಲ್ ಇದೆ, ಅದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿಲಿ ಇರೋದು ಅಂತ. ಒಂದಿನ ಜೀಪಲ್ಲಿ ನಾವೆಲ್ಲ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಿಮಗೆ ಅದನ್ನು ತೋರಿಸ್ತೀನಿ. ನನ್ನ ಮೊದಲನೇ ದಿನದ PL ಲೀವ್ನಲ್ಲಿ ನಾನು ಈ ಥರ ಸ್ನೇಹಿತರ ಮನೆಗೆ ಹೋಗಿ ಅರ್ಧ ದಿನವನ್ನು ಕಳೆದೆ. ಇನ್ನು ಬಾಕಿ ಅರ್ಧ ದಿನ ಈ ಸ್ಕೂಲಲ್ಲಿ. ಹಾಯ್.
ಊಟ ಮಾಡಿ. ಎಷ್ಟನೇ ಕ್ಲಾಸ್? 1. ನೀನು 2, 5, 1. ಆಗ 5ನೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದೀರಾ? 2. ಬಾಕಿ 1ರಲ್ಲಿ 2, ಆಗ 4 ಆಯಿತು. ಇನ್ನು ಬಾಕಿ 2 ಮಕ್ಕಳು ಯಾವ ಎಷ್ಟನೇ ಕ್ಲಾಸ್? 2. ನೀವೆಲ್ಲ ಫ್ರೆಂಡ್ಸಾ? ಹಾಂ. ಇಲ್ಲಿ ಈ ಮಕ್ಕಳು ಊಟ ಮಾಡ್ತಿದ್ದಾರೆ. ನಮ್ಮ ಮೇಡಮ್ ಹಾದಿ ಅವರು ಏನು ಮಾಡ್ತಿದ್ದಾರೆ ನೋಡಿ, ರಗಡ್ ರಂಗಮ್ಮ. ರಗಡ್ ರಂಗಮ್ಮ ಅಂತ ಹೇಳಿದಕ್ಕೆ ನಗಡ್ತಿದ್ದಾರೆ ನೋಡಿ. ನಿಮಗೆ ಗೊತ್ತಲ್ಲ ನಮ್ಮ ರಗಡ್ ರಂಗಮ್ಮ ಅಂತ ಯಾಕೆ ಟೈಟಲ್ ಬಂತು ನಮ್ಮ ಮೇಡಮ್ಗೆ ಅಂತ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿರೋರಿಗೆ ಗೊತ್ತಿರ್ಬೋದು ರಗಡ್ ರಂಗಮ್ಮ ಯಾಕೆ ಬಂತು ಅಂತ. ಮೇಡಮ್ ಎಂತ ಮಾಡ್ತಿದ್ದೀರಾ ನೀವು? ಡ್ರಾಯಿಂಗ್. ಈ ಶಾಲೆ ಖುಷಿ ಆಯ್ತಾ ನಿಮಗೆ? ನಾಳೆಯಿಂದ ಈ ಶಾಲೆಗೇನೆ ಹೋಗುದು? ಯಾರು ಕರ್ಕೊಂಡು ಬರ್ತಾರೆ ಇಷ್ಟು ದೂರಕ್ಕೆ ನಿಮ್ಮನ್ನ? ನಾನಾ? ಆಗ ನಾನು ರಜೆ ಮಾಡಿಬಿಟ್ಟು ನಿಮ್ಮನ್ನು ಸ್ಕೂಲ್ ಓದಿಸ್ಬೇಕಾ? ಸರಕಾರಿ ಶಾಲೆ ನಮ್ಮ ಶಾಲೆ, ನಮ್ಮ ಕನ್ನಡ ಶಾಲೆ. ಒಂದು ವೇಳೆ ಇದೇ ರೀತಿ ಮಕ್ಕಳ ಕೊರತೆಯಿಂದ ಸರಕಾರಿ ಶಾಲೆಗಳು ಬಂದಾದರೆ ಆ ಊರಿನ ಬಡ ಮಕ್ಕಳ ಶಿಕ್ಷಣಕ್ಕೆ ನಾವು ಮಣ್ಣೆರಚಿದಂತಾಗ್ತದೆ. ನಾನು ನನ್ನ ಮಗನನ್ನೇನೋ ಖಾಸಗಿ ಶಾಲೆಗೆ ಸೇರಿಸ್ಬಿಟ್ಟೆ, ಆದರೆ ನನ್ನ ಮಗಳನ್ನು ನಾನು ಸರಕಾರಿ ಶಾಲೆಗೇ ಸೇರಿಸಿದ್ದೀನಿ. ಕಾರಣ ಇಷ್ಟೇ, ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಆಗಿ ಉಳಿದಿಲ್ಲ. ಒಂದು ರೀತಿಯ ಭಯದ ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ. ಇವತ್ತು ನೀವೆಲ್ಲರೂ ಕೂಡ ತುಂಬ ಗುಡ್ಡಾಗಿದ್ವಿ. ನನಗೆ ತುಂಬ ಖುಷಿ ಆಯಿತು. ಹೇಳಿದ ಮಾತು ಕೇಳಿದ್ರಿ, ಚಂದ ಬರೆದ್ರಿ, ಚಂದ ಆಟ ಆಡಿದ್ರಿ ಅಲ್ವಾ? ಯೋಗ ಮಾಡಿದ್ರಿ ಬೆಳಿಗ್ಗೆ. ತುಂಬ ಖುಷಿ ಆಯಿತು ಅಲ್ವಾ? ಅದಕ್ಕೆ ನಿಮ್ಗೆಲ್ರಿಗೂ ಗಿಫ್ಟ್, ಕಳೆದ ಸಲ ನಾನು ಹೇಳಿದ್ದೆ ಅಲ್ಲ ಬಂದಾಗ ನಿಮಗೆಲ್ರಿಗೂ ಒಂದು ಗಿಫ್ಟ್ ಕೊಡ್ತೇನೆ ಅಂತೇಳಿ, ಅದೇ ಈ ಸಲ ಬಂದಾಗ ತಗೊಂಡು ಬಂದಿದ್ದೇನೆ. ಎಲ್ರಿಗೂ ಇದೆ. ನನ್ನ 7 ದಿನದ PL ಲೀವ್ಗಳಲ್ಲಿ ಇಂದು ಮೊದಲನೇ ದಿನ. ಇವತ್ತಿನ ದಿನ ಅನ್ಫರ್ಗೆಟೇಬಲ್. ನಾನು ಕೂಡ ನನ್ನ ಬಾಲ್ಯವನ್ನು ನೆನೆಸ್ಕೊಂಡೆ. ಅದಾದಮೇಲೆ ಮಕ್ಕಳನ್ನ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗೆ ಬಿಟ್ಟು ನಾವು ನಮ್ಮ ಮನೆ ಸೇರಿಕೊಂಡ್ವಿ. ನಮ್ಮ ಅಮ್ಮ ಅವರು ಬಂದ್ರಲ್ಲ. ಓಹೋ, ಬಿಸಿ ಬಿಸಿ ಕಾರ್ನ್ ಇದೆ. ಅಮ್ಮ ಬೇಯಿಸಿಟ್ಟಿದ್ದಾರೆ ಕಾರ್ನ್. ಏನು? ಹಾಂ, ಅದು ನನಗೆ ಗೊತ್ತು ಅಂತ. ಹಾಂ ಅಂತ ಹೇಳಿದ್ರೆ ನನಗೆ ಗೊತ್ತು ಅಂತ. ಆದರೆ ಒಂದೊಂದು ದಿವಸ ಮರಿತೀರಲ್ಲ.
ಏ ಹೋಗಯ್ಯ. ನೋಡಿ ಅಲ್ಲಿ ರಿಹಾನಾ ಅಂತ ಇವರ ತಂಗಿ ಫೋನ್ ಮಾಡಿ ಬೆಂಗಳೂರಿಗೆ ಬನ್ನಿ ಅಂತ ಪೀಡಿಸ್ತಾ ಇದ್ದಾರೆ. ಹಾಂ ಏನು ಮೊಬೈಲ್ ಎಂತ ಮೊಬೈಲ್ ಅದು? ಹೆಂಗೆ ಎಂತ ಮೊಬೈಲ್ ಅಂತ ಎಲ್ಲಿ ಹಾಂ ಹಾಂ ಏನದು? ಹಾಂ ಹಾಂ ಫೋನ್ಪೇ ದುಡ್ಡು ಹಾಕಿ ನಮಗೆ. ಹೇಗೆ ಮಾಡಿದ್ದು? ಹಾಂ ಸೌಂಡ್ ಬರ್ತದೆ. ಸೌಂಡ್ ಬರ್ತದಾ? ಹೌದಾ? ಹೆಂಗೆ ಸೌಂಡ್ ಬರ್ತಾ ಇರೋದು ಹೆಂಗೆ? ಇದು ಕೆಳಗಡೆ ಒಂದು ಬೆಲ್ಲಿಡಿ, ಹಾಂ ಮೇಲೆ ಒಂದು ಬರ್ತದೆ. ಹಾಂ ಓ ಅದು ಟಪ್ ಟಪ್ ಅಂತ ಹೇಳ್ತಾ ಇಲ್ಲ ಅದು? ಯಾರ್ದು ಐಡಿಯಾ ಇದು? ನಂದು ಹಾಂ ನಂದು. ಇದು ಎಂತಕ್ಕಿದ್ದಲ್ಲ? ಹಾಂ ವ್ಯೂವರ್ಸ್, ಇದಾಗಿತ್ತು ನಮ್ಮ ಮೊದಲ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನಮ್ಮ ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆಗೆ ಸದಾ ಇರಿ. ಥ್ಯಾಂಕ್ ಯು. ಇವ್ರು ಬರೀ ಥ್ಯಾಂಕ್ ಯು ಹೇಳಲಿಕ್ಕೆ ಮಾತ್ರ. ಮತ್ತು ನಾನೇನಾದರೂ ಹೀಗೆ ಆ್ಯಕ್ಟ್ ಮಾಡಿ ಹಾಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ರೆ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದಿರಲ್ಲ ಏಟು ತಲೆಗೆ, ಮತ್ತು ಊಟನೂ ಇಲ್ಲ. ಓಕೆ, ಇನ್ನು ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.